ಜೇವರ್ಗಿ ತಾಲೂಕಿನ ಜೇರಟಗಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ. ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕಲಬುರಗಿ ಮತ್ತು ಶ್ರೀ ಜಗದಂಬಾ ವಿದ್ಯಾವರ್ಧಕ ಸಂಘ ತಾಂಬಾ ಇವರ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಜೇವರ್ಗಿ ತಾಲೂಕಿನ ಜೇರಟಗಿ ಎಡಿಎನ್ಡಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ ಸರಣಿ ಆಯೋಜಿಸಲಾಯಿತು. ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ನಾಗೇಶ್ ಹೊಳಕುಂದೆ, ಮಾಲ್ಗುಡಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ಹಾಗೂ ಪ್ರಾಚಾರ್ಯರು, ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದುವರಿಯುವುದು ಅತ್ಯಂತ ಅಗತ್ಯ. ಹೇಗೆ ಟಿವಿ ಧಾರಾವಾಹಿ, ಐಪಿಎಲ್ ಕ್ರಿಕೆಟ್ ಪಂದ್ಯಗಳು ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ನಾವು ತಲ್ಲೀನವಾಗಿ ವೀಕ್ಷಿಸುತ್ತೀವೋ ಅದೇ ರೀತಿ ಓದಿನಲ್ಲೂ ಏಕಾಗ್ರತೆಯಿಂದ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಅವರು ರಾಸಾಯನಿಕ ಸಮೀಕರಣಗಳು, ಪರಮಾಣುವಿನ ರಚನೆ, ಆಟಗಳ ಉದಾಹರಣೆಗಳ ಮೂಲಕ ಏಕಾಗ್ರತೆ ಹಾಗೂ ಯೋಜಿತ ಅಭ್ಯಾಸದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಇದಕ್ಕೂ ಮೊದಲು ಮೋನಪ್ಪ ವಿಶ್ವಕರ್ಮ ಇವರು ಇಂಗ್ಲಿಷ್ ವ್ಯಾಕರಣ ಪಾಠ ಮತ್ತು ಪದ್ಯಗಳನ್ನು ವಿನೂತನ ಬೋಧನಾ ಕ್ರಮದಲ್ಲಿ ವಿವರಿಸಿ ಉಪನ್ಯಾಸ ನೀಡಿದರು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಆಳಂದ ತಾಲೂಕಿನ ಮಾಡಿಯಾಳದ ಜೆಪಿ ಅನುದಾನಿತ ಪ್ರೌಢಶಾಲೆಯ ಸಹ ಶಿಕ್ಷಕ ಸಂತೋಷ್ ಕುಮಾರ್ ಖಾನಾಪುರ ಅವರು, ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರತಿ ತಾಲೂಕಿನ ಗ್ರಾಮೀಣ ಭಾಗದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಶನಿವಾರಗಳಂದು ಶಾಲಾ ಅವಧಿಯ ನಂತರ ಸಂಪನ್ಮೂಲ ಶಿಕ್ಷಕರಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡುವ ಉದ್ದೇಶದಿಂದ ಈ ಕಾರ್ಯಾಗಾರ ಸರಣಿ ಆರಂಭಿಸಲಾಗಿದೆ. ಈಗಾಗಲೇ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರ, ಆಳಂದ ತಾಲೂಕಿನ ಬೂಸ್ನೂರ್, ಕಲಬುರಗಿ ಉತ್ತರದ ಶಹಾಜ್ ಬಜಾರ್ ಸೇರಿ ಸುಮಾರು 15 ಶಾಲೆಗಳ 500 ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದಿದ್ದಾರೆ. ಮುಂದೆಯೂ ಈ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಗದಂಬಾ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಕುಂಟೋಜಿಮಠ್, ಮುಖ್ಯ ಗುರು ಬಸವರಾಜ್ ಮಲ್ಲಡ್, ಹೊನ್ನರೊಟ್ಟಿ ಸೇರಿದಂತೆ ಅನೇಕ ಶಿಕ್ಷಕರು ಭಾಗವಹಿಸಿದರು. ನೆದಲಗಿ ಹಾಗೂ ಸುತ್ತಲಿನ 3 ಗ್ರಾಮಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ವಿದ್ಯಾರ್ಥಿಗಳ ಏಕಾಗ್ರತೆ, ಯೋಜಿತ ಅಧ್ಯಯನ ಹಾಗೂ ವಿಶೇಷ ತರಬೇತಿಯ ಮೂಲಕ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಿಸುವ ಗುರಿ ಈ ಕಾರ್ಯಾಗಾರದ್ದಾಗಿದೆ. ಇನ್ಸ್ಟಾಲ್ ಮಾಡ್ಕೊ ಒಂದ್ಸಲ ನೋಡು, ಚೆಕ್ ಗೊತ್ತಾಗ್ತದೆ. ನೀ ಏನು ಕೇಳೋ ಸುಮ್ಮನೆ ಹೇಳು. ಏನು ನಿಮಗೆ ಗೊತ್ತದೇನು? ಡಾಕ್ಟರ್ಸ್ಗಳು, ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರಿಗಿಂತನೂ ಹುಷಾರ್ ಯಾರಿಗಾರಿಗೆ ಆ ಚಾಟ್ ಜಿಪಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇನ್ನೊಂದು 10 ವರ್ಷದೊಳಗೆ ಡಾಕ್ಟರ್ಸ್ ಅರ್ಥ ಕೆಲಸ ಅದೇ ಮಾಡ್ತಾರೆ. ಆಲ್ರೆಡಿ ಡಾಕ್ಟರ್ಗಿಂತ ಬೆಟರ್ ಕೆಲಸ ಮಾಡೋದು, ಬಟ್ ಜನ ನಂಬೋದಿಲ್ಲ. ನಾನು ಟ್ರಸ್ಟ್ ಇಲ್ಲ ಜನಕ್ಕೆ, ಏನ್ ಮಾಡ್ತದೋ ಏನಿಲ್ಲ ಅಂತ ಹೇಳಿ ಅಂಜಿ ಚಾಟ್ ಜಿಪಿಟಿ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಹೋಗಲಿಕ್ಕೆ. ಬಟ್ ಟೈಮ್ ಬರ್ತದೆ, ವೆರಿ ವೆರಿ ಸೂನ್. ಹೆಂಗ್ ಟೈಮ್ ಬರ್ತದೆ ಅಂತಂದ್ರೆ ಮಷಿನ್ಗಳೇ ಡಾಕ್ಟರ್ಗಳಿಗಿಂತ ಬೆಟರ್ ಆಗ್ತದೆ. ನಿಮ್ಗೆ ಏನ್ರಿ ಆರಾಮ್ ತಪ್ಪಲ್ಲ, ಸೀದಾ ಮಷಿನ್ ಬಂತು. ಓಕೆ, ಬಹಳ ದೊಡ್ಡದು. ಏನು ಎಲ್ಲಿವರೆಗೆ ನೀವು ಏನ್ ಮಾಡ್ತೀರಿ, ಬರೀ ಓದೋದ್ರಲ್ಲಿ ಅಷ್ಟೇ ಇಲ್ಲ, ಇವನ್ ಅಡಿಗೆ ಮಾಡೋದ್ರಲ್ಲಿ ನೋಡಿ. ಒಬ್ಬೊಬ್ಬ ಅಡಿಗೆ ಚಂದ ಇರ್ತದ, ಇನ್ನೊಬ್ಬ ಅಡಿಗೆ ಅಷ್ಟೇ ಇರ್ತದೆ. ಅಡಿಗೆ ಚಂದ ಮಾಡೋದು ರೀಸನ್ ಏನ್ ಗೊತ್ತಿಲ್ಲ, ಅಗೇನ್ ಅವ್ರದ್ದು ಇನ್ವಾಲ್ವ್ಮೆಂಟ್. ನಾ ಎಷ್ಟು ಉಪ್ಪು ಹಾಕತ್ತೀನಿ, ನಾ ಎಷ್ಟು ಖಾರ ಹಾಕತ್ತೀನಿ, ನಾ ಹೆಂಗ್ ಕಲ್ಸಕತ್ತೀನಿ, ಅದಕ್ಕೆ ಎಷ್ಟು ಟೈಮ್ ಬಿಸಿ ಮಾಡಿರ್ತೀನಿ, ಯಾವಾಗ ಬಿಸಿ ಮಾಡಿರ್ತೀನಿ, ಉಪ್ಪು ಯಾವಾಗ ಹಾಕ್ತೀನಿ, ಮೆಣಸಿನ್ಕಾಯಿ ಯಾವಾಗ ಹಾಕ್ತೀನಿ, ಈರುಳ್ಳಿ ಯಾವಾಗ ಹಾಕ್ತೀನಿ, ಇವೆಲ್ಲ ಕರೆಕ್ಟಾಗಿ ಅವ್ರು ಫುಲ್ ಅಡಿಗೆ ಮಾಡೋದ್ರೊಳಗೆ ಇನ್ವಾಲ್ವ್ ಆಗಿ ಏನು ಅಡಿಗೆ ಮಾಡ್ತಾರಲ್ಲ, ಅದ್ರ ಸ್ವಾದೇ ಬೇರೆ ಇರ್ತದೆ. ಇಲ್ಲ ಸುಮ್ ಹೋಟೆಲ್ದಾಗ ಹೋಗಿ ಮಾಡ್ತಿರ್ಲ, ಹಿಂಗೆ ಮಾಡ್ಕೊಡ್ತಾರೆ. ಹೆಂಗಿರ್ತದೆ ಟೇಸ್ಟ್? ಚೆಲ್ಬೇಕಂತೀರೇನು? ಸೊ ನಿಮ್ಮ ಲೈಫ್ ನೀವು ಚಂದ ಮಾಡ್ಕೋಬೇಕಾದಾಗಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ಸ್ಪೆಷಲಿಸ್ಟ್ ಅಲ್ಲೇ ಅಲ್ಲ, ನಿಮ್ ಸರ್ ನನ್ಗಿಂತ 10 ಪಟ್ಟಲ್ಲ 100 ಪಟ್ಟ ಚಂದ ಇರಲಿ ನಿಮ್ಗೆ ಹೆಂಗ್ ರಿಸಲ್ಟ್ ತೆಗಿಸ್ಬೇಕು ಅಂತ ಹೇಳಿ. ಬಟ್ ಸಿನ್ಸ್ ಐ ಹ್ಯಾವ್ ಸೀನ್ ದ ವರ್ಲ್ಡ್, ಔಟ್ಸೈಡ್ ವರ್ಲ್ಡ್, ಹೊರಗಿನ ಜಗತ್ತಿನ ನೋಡಿನಲ್ಲ, ನಂದು ಒಂದು ಅನುಭವದ ಮೇಲೆ ನೀವು ಒಂದು ಮಾತು ಹೇಳ್ತೀನಿ, ಯಾರು ತಮ್ಮ ಕೆಲಸದೊಳಗೆ ಇನ್ವಾಲ್ವ್ಮೆಂಟ್ ತೋರಿಸಲ್ಲ ಮದ್ದು ಬಿಡ್ರಿ ಹೊರಗಿನ ಜಗತ್ತು. ಓಕೆ, ಹೊರಗಿನ ಜಗತ್ತು ಮದ್ದು ಬಿಡ್ರಿ, ಇಲ್ಲೇ ಊರಾಗ ಒಂದು ಪಾನ್ ಶಾಪ್ ಹಾಕೊಂಡು ಆರಾಮಾಗಿ ಕೂತ್ಬಿಡ್ರಿ. ಯಾವಾಗ ಮಾಡ್ಬೇಕಂತೀವಿ? ಕ್ವಶನ್ ಮಾಡೋ ಆಟಿಟ್ಯೂಡ್ ಬರಂಗಿಲ್ಲ ನಿಮಗೆ, ಏನು ತಿಳಿದಿಲ್ಲ. ಏನು ಸುಮ್ಮನೆ ಭಯಪಟ್ಟು ಮಾಡ್ಕೊಂಡು ಎಷ್ಟು ಭಯಪಟ್ಟು ಮಾಡ್ತಿರಲ್ಲ, ಇಲ್ಲಿ ಕೂತವ್ರು ಎಲ್ಲರೂ ನಿಮ್ಮ ಲೈಫ್ ಟೈಮ್ ನೀವು ಎಷ್ಟು ಭಯಪಟ್ಟು ಮಾಡ್ತೀರಿ ಅದಕ್ಕಿಂತ ಹೆಚ್ಚಿಗೆ ಇದು ಒಂದು ಮೊಬೈಲ್. ಇದೊಂದು ಮೊಬೈಲ್ ಒಂದು ಅರ್ಧ ಗಂಟೆ ಒಳಗೆ ಅದ್ರ ಬಗ್ಗೆ ಪೂರ್ತಿ ಡೇಟಾ ಫೀಡ್ ಮಾಡ್ಬೋದು. ಅದ್ರ ಮೆಮೊರಿ ನಿಮ್ಗಿಂತ ಹೆಚ್ಚಿಗತ್ತು. ಇಲ್ಲಿ ಕುಂತವ್ರು ಎಲ್ಲರೂ ನಿಮ್ಮ ಲೈಫ್ ಟೈಮ್ ನಿಮ್ಗೆ ಏನು ಕುಂತ ರಟ್ಟೆ ಹೊಡೆದಿರ್ತಿರಲ್ಲ, ಭಯಪಟ್ಟು ಮಾಡಿ ಇವತ್ತು ಈ ರಾಜನು ಈ ವರ್ಷದಲ್ಲಿ ಇವನನ್ನು ಸೋಲಿಸಿದನು, ಮತ್ತು ಅದಾದ ಮೇಲೆ ಈ ರಾಜನಿಗೆ ಮತ್ತೊಬ್ಬನು ಬಂದ ರಾಜನು ಸೋಲಿಸಿದನು.
ಇಷ್ಟು ಅಂತ ಹೇಳಿ ಭಯಪಟ್ಟು ಮಾಡಿ ಎಷ್ಟು ಎಂಡ್ಲೆಸ್. ನೀವು ಎಲ್ಲರೂ ಕುಂತವ್ರು ಒಂದು ವರ್ಷ ಕುಂತಿ ಭಯಪಟ್ಟು ಎಷ್ಟು ಮಾಡಿರ್ತೀರೋ ಅದಕ್ಕಿಂತ ಹೆಚ್ಚಿಗಿದು ಒಂದು 10 ಮಿನಿಟ್ ಒಳಗೆ ಯಾರೇ ಒಂದು ಡೇಟಾ ಹಿಂಗೆ ನಾವು ಒಂದು ಏನೋ ನೆಟ್ ಕನೆಕ್ಟ್ ಮಾಡಿ ಅಥವಾ ಒಂದು ಇದಕ್ಕೆ ಏನಂತಾರೆ ಕನೆಕ್ಟ್ ಮಾಡ್ತಾರೆ ಮೆಮೊರಿ ಕಾರ್ಡ್, ಪೆನ್ ಡ್ರೈವ್, ವೆರಿ ಗುಡ್ ನೋಡ್ರಿ. ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಹಾಕಿದ್ರೆ ಸೀದಾ ಡೇಟಾ ಇದ್ರೊಳಗೆ ಹೋಗ್ಬಿಡ್ತು. ಸೊ ಮೆಮೊರೈಸೇಷನ್ ಮಾಡೋದು ಒಂದೇ ಅಲ್ಲ, ಏನು ಇನ್ವಾಲ್ವ್ಮೆಂಟ್ ತೋರಿಸಿ, ಎಲ್ಲದಕ್ಕೂ ಕ್ವಶನ್ ಮಾಡಿ ಅದ್ರ ಹಿಂದೆ ಏನ್ ನಡೆದದು, ಯಾಕೆ ಹಿಂಗ ಆಗತ್ತದ. ಓಕೆ, ಒಂದು ರಿಯಾಕ್ಷನ್ ಆಗ್ಲಿ, ಒಂದು ಫಿಸಿಕ್ಸ್ ಜವಾಬ್ದಾರಿ ಆಗ್ಲಿ, ಲೈಟ್ ಆಗ್ಲಿ, ಹೀಟ್ ಆಗ್ಲಿ, ನಿಮ್ಗೆ ಬೇಕಾದಷ್ಟು ಚಾಪ್ಟರ್ಸ್ ಅದಾವ. ಎಲ್ಲರೂ ಯಾಕೆ ಕಾಲೇಜ್ ತಿಳ್ಕೊಟ್ಟು ಪ್ರಯತ್ನ ಮಾಡಿದ್ರಿ, ಟ್ರಸ್ಟ್ ಮೀ, ನಿಮ್ ಫ್ಯೂಚರ್ ಬಹಳ ಬ್ರೈಟ್ ಅದ. ಇವ್ರಿಗೆ ಮೇಲೆ ಹೋಗ್ಬೇಕು ಸರ್, ಚೋಡಪುರ ಮೇಲೆ ಬರೋದು. ನಾ 12-5 ನಿಮಿಷ ಸಾಲಿ ಬಿಟ್ಟಿನಿ. 12 ಸರ್ ಬಂದಿನಿ. ಸರ್ ಬಂದು 10 ಗಂಟೆ ವೇಟ್ ಮಾಡಿ ಚೋಡಪುರ ಮತ್ತೆ ಕಾಣಾಗಪುರ ದತ್ತಾತ್ರೆ 1 ಗಂಟೆ ಕಾಡಿದ್ರು. ಎಲ್ಲರೂ ಒಳ್ಳೆಯದಕ್ಕೆ ಆರಾಮಾಗಿ ಕುಂತೀರಿ, ಊಟ ಬಿಟ್ಟರು ನಾ ಹೆಂಗೆ ಮಾಡ್ಸೋಣ ಅಷ್ಟ. ರೈಟ್, ಎಲ್ಲರೂ ಸೇರೋಣ, ಕಲಿಯೋಣ. ಇದು ಪ್ರತಿ ಸೆಮಿಸ್ಟ್ರಿಗೆ, ಪ್ರತಿ ತಿಂಗಳ ಒಂದ್ಸಲ, ಪ್ರತಿ 3 ತಿಂಗಳಿಗೆ ಒಂದ್ಸಲ, ಪ್ರತಿ 6 ತಿಂಗಳಿಗೆ ಒಂದ್ಸಲ ಒಂದೊಂದು ಸ್ಯಾಲರಿ ಕೊಡೋದು. ನೆಕ್ಸ್ಟ್ ವೀಕ್ ಯಾವ್ದು ಬೇಕು, ನೆಕ್ಸ್ಟ್ ಮಂತ್ ಯಾವ್ದು ಕ್ಲಾಸ್ ಬೇಕು, ಯಾವ ಸಬ್ಜೆಕ್ಟ್ ಬೇಕು, ಎಂತ ಸರ್ ಎಂತ ಮೇಡಮ್ ಬೇಕು, ಇಡೀ ಆಲ್ ಓವರ್ ಕಟ್ಟದ ಒಂದು ಹೆಸರು ನಂಗೆ ಸೂಚಿಸ್ರಿ, ನಾನೇ ಖುದ್ದಾಗಿ ಹೋಗಿ ಕರ್ಕೊಂಡು ಹೋಗ್ತೀನಿ. ಸರಿ ಅದು ಮಾಡಿ ಸರಿನಾ. AD ಶಾಲೆಯಿಂದಾರಿಲ್ಲ, JP ಶಾಲೆಯಿಂದಾರಿಲ್ಲ, ನಾವು ಊಟ ಮಾಡಿದ್ವಿ ಅಲ್ಲಿ ಯಾವ ವಿಡಿಯೋ ಮಾಡ್ತೀನಿ ಇರಲಿ. ಎಲ್ಲರೂ ಸರಿಯಾಗಿ ಮಾಡಮೆ. ಊಟ ಮಾಡುವಾಗ ನಿದ್ದಿನೂ ಮಾಡ್ತೀನಿ, ನಿದ್ದೆ ಮಾಡ್ರಿ. 3 ಅಥವಾ 4 ಊಟ ಮಾಡ್ರಿ. ಇಲ್ಲಿ ನಿಜವಾಗಿ ಮಕ್ಕಳು, ಬೆಳೆ ಮಕ್ಕಳು 14 ವರ್ಷ 3 ಮಾಡಿ, 20 ವರ್ಷ ಎರಡೇ ಮಾಡಿ, 40 ವರ್ಷ ಒಂದೇ ಮಾಡಿ. ನಾವು 9ಕ್ಕೆ ಒಂದೇ ಸರ್ ನಮ್ಮಲ್ಲಿ ಹಾಸ್ಟೆಲ್ದಾಗ ಹುಡುಗ ಮಕ್ಕಳು ಶಾಲೆಗೆ ಹುಡುಗ ಬರ್ತಾವ ಸ್ವಲ್ಪ ಓದ್ಲಾಕ 9 ಹಾರ್ಡ್ಲಿ ಒಂದಿಸ್ತಿದ್ರೆ 9:30 ಮಕ್ಕಳು ಅವ್ರು ಮಕ್ಕೊಂಡು 1 ಗಂಟೆಗೆ ನಾನು ಹೋಗ್ತೀನಿ. ನಾನು 3:30 ಹೇಳ್ತೀನಿ, ಅವ್ರಿಗೆ ಹುಡುಗರಿಗೆ 5ಕ್ಕೆ ಬರ್ತೀನಿ. ಸ್ವಲ್ಪ ಪೂಜಾ ಪಾಠ ನಮ್ಮ ನಿಂಬಳ ಸ್ವಾಮಿಗಳು ಇದ್ದೇವೆ ನಾವು. ಧ್ಯಾನ ಅದೆಲ್ಲ ಇದಕ್ಕಂದ್ರೆ ಧ್ಯಾನ, ಏಕಾಗ್ರತೆ, ಕಾನ್ಸಂಟ್ರೇಷನ್ ಸಲ ಯೋಗ ಮಾಡಿ ಅದೆಲ್ಲ ಮಾಡೋಣ. ಶರೀರಕ್ಕೆ ಏನು ಬೇಕು, ಬುದ್ಧಿಗೆ ಏನು ಬೇಕು, ಮನಸ್ಸಿಗೆ ಏನು ಬೇಕು, ಅದೆಲ್ಲ ಬೇಕೇ ಬೇಕು. ನೀವು 3 ಊಟ ಮಾಡಬೇಕು. ಅವಾಗ ಸ್ನ್ಯಾಕ್ಸ್, ಸಣ್ಣ ಬಿಸ್ಕಿಟ್, ಚಾಕ್ಲೇಟ್ ತಿನ್ಬಿಟ್ರೆ ಚಲೋ ಬಿಸ್ಕಿಟ್ ತಿನ್ರಿ, ಕುರ್ಕುರೆ ಬಂದ್ ಮಾಡ್ರಿ, ಆರಾಮಾಗಿರಿ. ಜಾಸ್ತಿ ಟೆನ್ಷನ್ ತಗೋಬಿಡ್ರಿ. ಸಣ್ಣ ವಯಸ್ಸಿನಾಗ ಹಾಲು ವಿಚಾರ ಬೇಡ. ಏನು ಫೇಲ್ ಆಗೋದು ನಮಗೆಲ್ಲ ಪಾಸ್ ಆಗೋದ್ರಿಂದ ಹಚ್ಚಲ್ಲ. 100% 99.9 620 ಕೊಟ್ಟರು ನಿಮ್ಗೆ ಯಾರು ಬಂಗಾರ ಶಾಲ ಅಥವಾ ಒಂದು ಬೆಳ್ಳಿ ಹಾರ ಹಾಕಲ್ಲ. ಯಾರು ಒಂದು ಬಲಿ ನಿಮ್ಮ ಶಾಲೆಯವ್ರು ಸ್ವಲ್ಪರ ಹಾಕ್ಬೋದು. ನಿಮ್ಮ ಮನೆಗೆ ಯಾರು ಬೈದ್ರ ಎಷ್ಟು ಸಿಡಿತಿದೆ ಅವಾಗ, ಇವತ್ತು ಸೋಂಗ, ಇವತ್ತು ದಿಮಾಕ, ಒಳ್ಳೆ ಮಗ, ಒಳ್ಳೆ ಮಗ. ನಿಮ್ಮ ದೋಸ್ತರು ಎಲ್ಲ ಬರಲ್ಲ, ನಿಮ್ಮ ಬೀಗರು, ನಿಮ್ಮ ನೆಂಟರು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಅವ್ವ ಅಪ್ಪ, ಕಾಕಮ್ಮ, ಅಕ್ಕಿ ನೋಡ್ತೀವಿ, ಅವ್ರು ನೋಡಿದ್ರಿ ಅಂತ ದಯಮಾಡಿ ಎಲ್ಲರೂ ಸೇರಿ ಮಾತಾಡೋಣ. ಸರಿಯಾಗಿ ಓದಮಿ. ರೈಟಾ? ಗುರು ಭಾರತ್ ಮಾತಾ ಕಿ